ಜನರಿಗೆ ಸಣ್ಣದಾಗಿ ಕಾಣಿಸೋದಕ್ಕೋಸ್ಕರ ನಮಗೆಲ್ಲ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ದೇವರನ್ನು ಕೊಟ್ಟಿದೆ. ಅದರ ಜೊತೆಗೆ ನಮ್ಮೆಲ್ಲರ ಗಮನ ಇಲ್ಲಿರಬೇಕು ಅನ್ನೋದಕ್ಕೋಸ್ಕರ ವೇದಿಕೆಯ ಮೇಲೆ ನಮ್ಮೆಲ್ಲರ ತಾಯಿ ಜಗಜ್ಜನನಿ ಭಾರತ ಮಾತೆಯ ಭಾವಚಿತ್ರವನ್ನು ಇಟ್ಟಿದೆ. ಹಾಗೆ ದೇವರುಗಳ ಚಿತ್ರಗಳು ಕೂಡ ಇಟ್ಟಿದೆ. ಅದಕ್ಕೆ ಆರತಿಯನ್ನು ಮಾಡ್ತೇವೆ. ಎಲ್ಲರೂ ಆರತಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಹರಿವು ಸೂಚನೆಗಳಿದೆ, ಅದರ ಕಡೆ ಗಮನ ಕೊಡಿ. ಇವತ್ತೇನು ಸ್ನೇಹ ಸೇವಾ ಟ್ರಸ್ಟ್ ಸಂಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ನಿತ್ಯ ಧ್ಯಾನ ಪೂಜೆ ಮಾಡಿದೆ. ಅದರ ಅಭ್ಯಾಸ ನಾವು ಮಾಡಿದ್ದೀವಿ. ಇದನ್ನ ನಾಳೆ ಇವತ್ತು ಶುರು ಮಾಡಿದ್ದೀವಿ. ನಾಳೆಯಿಂದ ನಿರಂತರವಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಒಂದು ಹೂವು ಇಟ್ಟು ಗಂಟೆ ಬೆಳಿಗ್ಗೆ ಈಗ ಕೊಟ್ಟಿರುವಂಥ 4 ಶ್ಲೋಕಗಳನ್ನು ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಅದರ ಅಭ್ಯಾಸ ಮಾಡಬೇಕು. ಅದಾದ ನಂತರ ತಂದೆ ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಮ್ಮ ಕೆಲಸಗಳನ್ನು ನಾವು ಮಾಡ್ಬೋದು. ಇದನ್ನ ನಾಳೆಯಿಂದ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಬೇಕು. ಎರಡನೇದು, ಈಗ ಮಂಗಳಾರತಿ ಆದಮೇಲೆ ನಮ್ದು ಏನೇನು ಸ್ವಲ್ಪ ಫೋಟೋ ಇದೆ, ಎಲ್ಲ ಅಲ್ಲೇ ಇದೆ. ಒಳಗಡೆ ಊಟದ ವ್ಯವಸ್ಥೆ ಇದೆ. ಒಳಗಡೆ ಊಟ ಮಾಡಿ ತಟ್ಟೆಗಳನ್ನು ವಾಪಸ್ ತೊಳೆದು ಅಲ್ಲಿ ಇಟ್ಬಿಟ್ಟು ಬರಬೇಕು. ಬಂದು ಫೋಟೋ, ಅಗರಬತ್ತಿ, ಸ್ಟ್ಯಾಂಡು ಏನೇನು ಕೊಟ್ಟಿದೆ ಅದರಿಂದ ನಿಮ್ಮ ಬ್ಯಾಗ್ಗಳಲ್ಲಿ ಇಟ್ಬಿಟ್ಟು ನೀವು ಅದನ್ನು ಮನೆಗೆ ತಗೊಂಡೋಗ್ಬೋದು. ಇಷ್ಟನ್ನ ಪಾಲಿಸಬೇಕು. ಮಹಾಮಂಗಳಾರತಿ ಆಗ್ತದೆ. ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮ ನಡೆಯಲಿಕ್ಕೆ ವಾಸವಿ ಕನ್ವೆನ್ಷನ್ ಹಾಲ್ನ ಎಲ್ಲ ಟ್ರಸ್ಟಿಗಳು ಸಹಕಾರದಲ್ಲಿ ಹಾಲನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಸ್ನೇಹ ಸೇವಾ ಟ್ರಸ್ಟ್ನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೇನೆ. ಹಾಗೆ ಇವತ್ತಿನ ಭೋಜನದ ಪ್ರಸಾದ ವ್ಯವಸ್ಥೆಯನ್ನು ಶ್ರೀ ಭಾಗ್ಯಲಕ್ಷ್ಮಿ ಹುಟ್ಟಿ ಇಂಡಸ್ಟ್ರಿ ಅವರು ಮಾಡಿದ್ದಾರೆ. ಅವ್ರಿಗೂ ಸ್ನೇಹ ಸೇವಾ ಟ್ರಸ್ಟ್ನ ಪರವಾಗಿ ಹುಡುಗರು ಹಿಂಗಡೆ ಹುಡುಗರು ಮುಂದಾಗಲೇ. ಹಾಗೆ ಇವತ್ತು ನಮ್ಮ ಈ ಸತ್ಸಂಗವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಂತೆ ಸುರೇಶ್ ಜಿ ಅವರಿಗೆ ನಮ್ಮ ಸ್ನೇಹ ಸೇವಾ ಟ್ರಸ್ಟ್ನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ನಮ್ಮೆಲ್ಲ ಇವತ್ತಿನ ಸಂಕಲ್ಪ ಕಾರ್ಯಕ್ರಮಕ್ಕೆ ಏನು ಫೋಟೋ ಕೊಟ್ಟಿದ್ದಾರೆ, ದೇವರ ಫೋಟೋ, ಅಗರಬತ್ತಿ ಮತ್ತು ಅಗರಬತ್ತಿ ಸ್ಟ್ಯಾಂಡ್, ಉಲ್ಲಾಸ್ ಅಗರಬತ್ತಿ, ಪಾಟೀಲ್ ಅಗರಬತ್ತಿ ವರ್ಗದಿಂದ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಸ್ನೇಹ ಸೇವಾ ಟ್ರಸ್ಟಿನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸ್ನೇಹ ಸೇವಾ ಟ್ರಸ್ಟಿನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾರೆ.